ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬನಾನಾ ಲೀಫ್ ಸ್ಟ್ಯಾಂಡ್ ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಮಸ್ಟ್ ಅಂಡ್ ಶುಡ್ ಎಲ್ಲರೂ ಮನೆಯಲ್ಲೂ ಈ ರೀತಿ ಸ್ಟ್ಯಾಂಡ್ ಗಳು ಇರಲೇಬೇಕು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸೊ ನಾವು ಹಬ್ಬ ಟೈಮ್ ಅಲ್ಲಿ ಬಾಳೆಕಂದು ದೇವ್ರ ಪೂಜೆಗಾಗಿರ್ಬೋದು ಅಥವಾ ಹೊರಗಡೆ ನಾವೇನಾದ್ರು ಲಕ್ಷ್ಮೀ ಪೂಜೆ ದೇವಿಗೆಲ್ಲ ಕೂರಿಸ್ತೀವಿ ಅಂತ ಹೇಳಿದ್ರೆ ಬಾಳೆಕಂದು ಕಟ್ಟೆ ಕಟ್ತೀವಲ್ವಾ. ಸೊ ಅದು ನಮ್ಮ ಟ್ರೆಡಿಷನ್. ಸೊ ನೀವು ಯಾವ್ದಾರೋ ಒಂದು ಬಕೆಟ್ ಅಲ್ಲಿ ಅಥವಾ ಪಾಟ್ ಅಲ್ಲೆಲ್ಲ ಇಟ್ಟು, ಸೊ ಅದಕ್ಕೆ ಕೋಲ್ ಇಟ್ಟು ಏನು ಹಗ್ಗ ಎಲ್ಲ ಇಟ್ಟು, ಸೊ ಆ ರೀತಿನೆಲ್ಲ ಸರ್ಕಸ್ ಮಾಡೋಕ್ಕಿಂತ ಈ ರೀತಿ ನೀವು ಸ್ಟ್ಯಾಂಡ್ ಗಳನ್ನ ತಗೊಂಡ್ಬಿಟ್ರಿ ಅಂತ ಹೇಳಿದ್ರೆ ಜಸ್ಟ್ ಅದರೊಳಗೆ ಫಿಕ್ಸ್ ಮಾಡಿದ್ರೆ ಸಾಕು, ಅದು ಅಲ್ಲಾಡೋದೇ ಇಲ್ಲ. ನಿಮ್ಗೆ ಯಾವ ರೀತಿ ಶೇಪ್ ಅಲ್ಲಿ ಮತ್ತೆ ಎಲ್ಲಿ ಬೇಕಾದ್ರೂ ನೀವು ಇದನ್ನ ಇಡಬಹುದು. ಮತ್ತೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾನು ಕೂಡ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ಕ್ವಾಲಿಟಿ ಮತ್ತೆ ಪ್ರೈಸ್ ಎಷ್ಟು ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಅಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಮೂಲಕ ಸಿಕ್ಬಿರುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡಬಹುದು. ಓಕೆನಾ? ಸೊ ಬನ್ನಿ ಹಾಗಾದ್ರೆ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಬನಾನಾ ಸ್ಟ್ಯಾಂಡ್ ಬಂದು ಈ ಒಂದು ಮೆಟಲ್ ಅಲ್ಲಿ ಮಾಡಿರುವಂತ ಬನಾನಾ ಸ್ಟ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅರ್ಧ ಅಡಿಯಷ್ಟು ಬರುತ್ತೆ. ಕೆಳಗಡೆ ಒಂದು ಅಂದ್ರೆ ಈ ರೀತಿ ಚೌಕ ತರ ಬಂದ್ಬಿಟ್ಟು, ಸೊ ಅಲ್ಲಿ ಒಂದು ಲೈನ್ ತರ ಬಂದಿದೆ ಅಂಡ್ ಅದ್ರ ಮೇಲೆ ಕಂಬಗಳ ತರ ಬಂದಿದೆ ನೋಡಿ. ಸೊ ಮಧ್ಯದಲ್ಲಿ ಈ ರೀತಿ ಒಂದು ಚೂಪ ಕೊಟ್ಟಿರ್ತಾರೆ. ಅದ್ರ ಒಳಗಡೆ ನೀವು ನಿಧಾನಕ್ಕೆ ಬಾಳೆ ಕಂದಿರುತ್ತಲ್ವಾ, ಸೊ ಅದನ್ನ ಒಳಗಡೆ ಫಿಕ್ಸ್ ಮಾಡೋದು ಅಷ್ಟೇನೆ. ಸೊ ಫಿಕ್ಸ್ ಮಾಡಿ ಇಟ್ರಿ ಅಂತ ಹೇಳಿದ್ರೆ ಬಾಳೆಕಂದು ಎಲ್ಲೂ ಕೂಡ ಬೀಳೋದಿಲ್ಲ, ಅಲ್ಲಾಡೋದಿಲ್ಲ. ಮತ್ತೆ ಇದಕ್ಕೆ ನೀವು ದಾರ ಕಟ್ಟಬೇಕು, ಸೊ ಆ ರೀತಿನಲ್ಲಿ ಇಲ್ಲ. ಸೊ ನೀವು ದೇವ್ರ ಕೂರಿಸ್ತಾ ಇದ್ದೀರಾ ಅಥವಾ ನೀವು ಪೂಜೆ ರೂಮ್ ಅಲ್ಲೂ ಕೂಡ ಸೈಡ್ ಅಲ್ಲಿ ಬಾಳೆಕಂದು ಇಟ್ಟೇ ಇಡ್ತೀರಲ್ವಾ. ಸೊ ಈ ರೀತಿ ನೀವು ಇಟ್ಬಿಟ್ರಿ ಅಂತ ಹೇಳಿದ್ರೆ ನೀಟಾಗಿ ಸ್ಟ್ರೈಟ್ ಆಗಿರುತ್ತೆ, ಎಲ್ಲೂ ಕೂಡ ಬಿದ್ದೋಗೋದಿಲ್ಲ. ಮತ್ತೆ ಇದು ಬಂದು ಮೆಟಲ್ ಅಲ್ಲಿ ಮಾಡಿರುವಂತ ಸ್ಟ್ಯಾಂಡ್ ಅಲ್ವಾ. ಸೊ ಇದು ಮತ್ತೆ ಪ್ಲಾಸ್ಟಿಕ್ ಏನು ಅಲ್ಲ, ತುಂಬಾ ವರ್ಷಗಳ ಕಾಲ ನಿಮ್ಗೆ ಬಾಳ್ಕೆ ಬರುತ್ತೆ. ಅರ್ಧ ಅಡಿಯಷ್ಟು ಉದ್ದ ಬರುತ್ತೆ. ಮತ್ತೆ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ನೀವು ನಂಬೋದೇ ಇಲ್ಲ, ಬರೀ 261 ರೂಪಾಯಿ ಅಷ್ಟೇ. ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿದೆ. ಹೊರಗಡೆ ಶಾಪ್ ಅಲ್ಲೆಲ್ಲ ಒಂದು 400-500 ರುಪೀಸ್ ಅಲ್ಲೆಲ್ಲ ಮಾರ್ತಾ ಇದಾರೆ. ಬಟ್ ಅಷ್ಟೆಲ್ಲ ಅಮೌಂಟ್ ಏನಿಗೆ ಕೊಡ್ತೀರಾ, ಎರಡೇ ಬಂದ್ಬಿಡತ್ತೆ ಅಥವಾ ಇನ್ನೂ ಒಂದು ಸ್ವಲ್ಪ ಅಮೌಂಟ್ ಹಾಕಿದ್ರೆ ನಿಮ್ಗೆ ಇನ್ನೂ 3 ಬಂದ್ಬಿಡತ್ತೆ. ಸೊ ಬಟ್ ನಿಮ್ಗೆ ಈ ರೀತಿ 2 ಸ್ಟ್ಯಾಂಡ್ ನಿಮಗೆ ಬರೀ 261 ರುಪೀಸ್ ಅಲ್ಲಿ ಸಿಗ್ತಿದೆ. ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಮತ್ತೆ ಇದ್ರಲ್ಲಿ ನಿಮ್ಗೆ ಗೋಲ್ಡನ್ ಕಲರ್ ಅಲ್ಲಿ ಬೇಕು, ಸೊ ಈ ರೀತಿ ಸ್ಟೀಲ್ ಬೇಡ ಅಂತ ಹೇಳಿದ್ರೆ ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಕಲರ್ ಬೇಕು ಅಂದ್ರೆ ಕಲರ್ ತಗೊಳ್ಳಿ, ಇಲ್ಲ ನಮ್ಗೆ ಸ್ಟೀಲ್ ಅಲ್ಲೇ ಬೇಕು ಅಂತ ಹೇಳಿದ್ರೆ ಸ್ಟೀಲ್ ಅಲ್ಲೇ ತಗೊಳ್ಳಿ. ಸೊ ಪ್ರೈಸ್ ಮಾತ್ರ ತುಂಬಾನೇ ಕಡಿಮೆ ಪ್ರೈಸ್, ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಸ್ಟ್ಯಾಂಡ್ ಯಾವ್ದು ಅಂತ ಹೇಳಿದ್ರೆ, ಸೊ ಇದು ಕಬ್ಬಣದಲ್ಲಿ ಮಾಡಿರುವಂತ ಬನಾನಾ ಲೀಫ್ ಸ್ಟ್ಯಾಂಡ್ ನ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಸೊ ಅವಾಗಲೇ ನಾನು ನಿಮ್ಗೆ ಸ್ಟೀಲ್ ತೋರಿಸ್ತೆ, ಇದು ಬಂದು ಕಬ್ಬಣದ್ದು. ಸೊ ನಿಮ್ಗೆ ಕಬ್ಬಣದ್ ಬೇಕು ಅಂತ ಹೇಳಿದ್ರೆ ನೋಡಿ ತಗೊಳ್ಳಿ. ತುಂಬಾನೇ ಕಡಿಮೆ ಪ್ರೈಸ್ ಇದು ಅಷ್ಟೇ, 235 ರೂಪಾಯಿನಲ್ಲಿ ಸಿಗುತ್ತೆ. ಸೊ ಇದು ಬಂದು ನಾನು ವರಮಹಾಲಕ್ಷ್ಮಿ ಟೈಮ್ ಅಲ್ಲಿ ನಿಮ್ಗೆ ತೋರಿಸಿದ್ದೆ, ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೀವು ನೋಡ್ಲಿ ಅಂತ ಹೇಳಿ ಈ ಒಂದು ಕ್ಲಿಪ್ಸ್ ಕೂಡ ಆಡ್ ಮಾಡ್ಕೊಂಡು ಮಾಡಿದೀನಿ. ತುಂಬಾ ಚೆನ್ನಾಗಿದೆ. ಸೊ ಇದು ಐರನ್ ಅಲ್ಲಿ ಮಾಡಿರುವಂತದ್ದು, ಗ್ರೀನ್ ಕಲರ್ ಪೇಂಟಿಂಗ್ ಮಾಡಿದ್ದಾರೆ. ಸೊ ಕಬ್ಬಣದ್ ಬೇಕು ಅಂತ ಹೇಳಿದ್ರೆ ಕಬ್ಬಣದ್ ತಗೊಳ್ಳಿ, ಇಲ್ಲ ನಮ್ಗೆ ಸ್ಟೀಲ್ ಅಲ್ಲಿ ಬೇಕು ಅಂದ್ರೂ ಕೂಡ ಸ್ಟೀಲ್ ಅಲ್ಲಿ ತಗೊಳ್ಳಿ. ಎರಡು ಕೂಡ ಒಳ್ಳೆ ಕ್ವಾಲಿಟಿ ಇದೆ. ಮತ್ತೆ ಹೈಟ್ ಕೂಡ ಅಷ್ಟೇ, ಅರ್ಧ ಅಡಿ ಅಷ್ಟು ಹೈಟ್ ಬರುತ್ತೆ. ಸೊ ಎರಡರದ್ದು ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಂಡು ಪರ್ಚೇಸ್ ಮಾಡಿ. ಲಾಸ್ಟ್ ಬಂದು ನಾನು ಪ್ಲಾಂಟ್ಸ್ ಗಳನ್ನು ಕೂಡ ತರಿಸಿದ್ದೆ. ಸೊ ಹಬ್ಬಕ್ಕೆ ಇಡೋಣ ಅಂತ ಹೇಳಿ. ಇದು ಬಂದು ಪ್ಯಾಕ್ ಆಫ್ 4 ಬರುತ್ತೆ ಫ್ರೆಂಡ್ಸ್. ಡಿಫ್ರೆಂಟ್ ಪ್ಲಾಂಟ್ಸ್ ಇದೆ, ಅಂದ್ರೆ ಡಿಫ್ರೆಂಟ್ ಲೀಫ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಪಾಟ್ ಮಾತ್ರ ಡಿಸೈನ್ ತುಂಬಾ ಚೆನ್ನಾಗಿದೆ. ಒಂದ್ ರೀತಿ ರಿಂಗ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಮತ್ತೆ ಇದು ಏನು ಎಲೆಗಳೆಲ್ಲ ಇದೆ ಅಲ್ವಾ, ಸೊ ಇದು ಬಂದು ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ ಪ್ಲಾಂಟ್. ತುಂಬಾ ಚೆನ್ನಾಗಿದೆ. ಬಟ್ ನೋಡಿದ್ರೆ ಪ್ಲಾಸ್ಟಿಕ್ ಅಂತ ಅನ್ಸೋದಿಲ್ಲ, ನಾವು ಇಂಡೋರ್ ಪ್ಲಾಂಟ್ಸ್ ಎಲ್ಲ ನಾವು ಬೆಳಿತೀವಲ್ವಾ, ಸೊ ಅದೇ ರೀತಿನಲ್ಲಿ ಅಂತ ಅನ್ಸುತ್ತೆ ದೂರದಿಂದ ನೋಡಿದ್ರೆ. ಸೊ ಹಬ್ಬ ಟೈಮ್ ಅಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ತಗೊಂಡೆ. ಮತ್ತೆ ಇದನ್ನ ನೀವು ಆಮೇಲೆ ಹಬ್ಬ ಆದ್ಮೇಲೆ ನೀವು ಡೆಕೋರೇಟಿವ್ ಪೀಸ್ ಆಗು ಕೂಡ ನೀವು ಶೋಕೇಸ್ ಅಲ್ಲಿ ಅಂದ್ರೆ ಶೋ ಪೀಸ್ ಆಗು ಕೂಡ ನೀವು ಇಡಬಹುದು. ಇಲ್ಲ ಅಂದ್ರೆ ನೀವು ಬೇರೆ ಎಲ್ಲಾರು ನೀವು ಡೆಸ್ಕ್ಟಾಪ್ ಆಗಿರ್ಬೋದು ಅಥವಾ ಟೇಬಲ್ ಆಗಿರ್ಬೋದು ಅಥವಾ ಕಿಚನ್ ಅಲ್ಲೂ ಕೂಡ ನೀವು ಇದನ್ನ ಇಡಬಹುದು. ತುಂಬಾ ಚೆನ್ನಾಗಿದೆ, ತುಂಬಾ ಚಿಕ್ಕದಾಗಿದೆ, ಅಂದ್ರೆ ಒಂದು 3/4 ಅಡಿ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಚೆನ್ನಾಗಿದೆ ನೋಡಿ, ಇಷ್ಟ ಆದ್ರೆ ತಗೊಳ್ಳಿ. ಮತ್ತೆ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಪ್ರೈಸ್, 196 ರೂಪಾಯಿ ಆಗುತ್ತೆ, 4 ಬರುತ್ತೆ. ಸೊ ನೀವು ಹೊರಗಡೆ ಎಲ್ಲ ಒಂದೊಂದಕ್ಕೆ 200 ರೂಪೀಸ್ ಒಂದು ಚಾರ್ಜ್ ಮಾಡ್ತಾರೆ. ಬಟ್ ಮೀಶೋದಲ್ಲಿ ಕಡಿಮೆ ಇದೆ. ಮತ್ತೆ ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಬೇಗನೆ ತಗೊಳ್ಳಿ. ನಿಮ್ಗೆ ಏನಾದ್ರು ಲೈಕ್ ಆಯ್ತು ಅಂತ ಹೇಳಿದ್ರೆ ಲಿಂಕ್ ಇರುತ್ತೆ, ಎರಡು ಕಡೆ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂಡ್ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇದೆ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಅಂಡ್ ಎಲ್ಲಾ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಆ ಮೂಲಕ ಹೋಗಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಮತ್ತೆ ಈ ವಿಡಿಯೋನ ಮಿಸ್ ಮಾಡದಂತೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವರು ಕಡಿಮೆ ಪ್ರೈಸ್ ಅಲ್ಲಿ ಈ ರೀತಿ ಐಟಮ್ಸ್ ಗಳನ್ನ ತಗೊಳ್ಳಿ ಹಬ್ಬಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.